ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ನಗರದಲ್ಲಿ ನಿನ್ನೆ ನಡೆದಂಥ ಘಟನೆ ಅಹಿತಕರ ಘಟನೆಯನ್ನು ಮೊಟ್ಟ ಮೊದಲನೇದಾಗಿ ನಾನು ಖಂಡಿಸ್ತೇನೆ. ಯಾಕಂದರೆ ಅಲ್ಲಿ ಶಿವಾಜಿಯವರ ಒಂದು ಪ್ರೊಸೆಷನ್ ನಡೀತಾ ಇತ್ತು. ಜೊತೆಗೆ ಮುಸಲ್ಮಾನರ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಪ್ರಾರ್ಥನೆಯೂ ಕೂಡ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಪ್ರಚೋದನೆಗೊಳಗಾಗಿ ಅಲ್ಲಿ ತಾವು ವಿಡಿಯೋದಲ್ಲಿ ಕೂಡ ನೋಡಿರ್ಬೋದು, ಒಂದು ಅಸಭ್ಯವಾಗಿ ವರ್ತನೆ ಮಾಡುವಂತಹ ಹಿಂದೂ ಸಹೋದರರು ಮತ್ತು ಮುಸಲ್ಮಾನ್ ಸಹೋದರರು ಕೂಡ ಅತಿರೇಕದ ಒಂದು ಏನು ಅವ್ರ ಮೇಲೆ ಹೋಗುವಂಥ ಒಂದು ಸಂದರ್ಭ ಅಲ್ಲಿ ಪೊಲೀಸ್ ವ್ಯವಸ್ಥೆ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ. ಯಾಕೆಂದರೆ ಎದುರುಗಡೆ ಇರುವಂಥ ಒಬ್ಬ ವ್ಯಕ್ತಿ ಏನಾದರೂ ಪ್ರಚೋದನೆ ಮಾಡಿದರೆ ಅವ್ರಿಗೆ ರಿಯಾಕ್ಟ್ ಮಾಡೋದು ಸ್ವಾಭಾವಿಕ. ಆ ಒಂದು ಸಂದರ್ಭದಲ್ಲಿ ಇವತ್ತು ಮೊನ್ನೆ SP ಸಾಹೇಬರು ಒಂದು ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ, ಈ ಒಂದು ಘಟನೆ ನಡೆದಿದ್ದು 10 ಗಂಟೆ 6 ನಿಮಿಷಕ್ಕೆ ಅಂತೇಳಿ ಸರಿಯಾದ ಟೈಮನ್ನು ಕೂಡ ಹೇಳ್ತಾರೆ. ನಾನು ಮೊನ್ನೆ SP ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಕರ್ನಾಟಕದ ಒಂದು ಕಾನೂನಿನ ಪ್ರಕಾರ DJ ವ್ಯವಸ್ಥೆಯನ್ನು ಎಷ್ಟು ಗಂಟೆಗೆ ಸ್ಥಗಿತಗೊಳಿಸಬೇಕು? ಇದಕ್ಕೆ ಮೊನ್ನೆ SP ಅವರು ಉತ್ತರವನ್ನು ಕೊಡಬೇಕು. ಒಂದನೇದ್ದು. ಎರಡನೇದ್ದು, ಈ ಮೊದಲು ಈ ಥರನಾದಂತಹ ಘಟನೆಗಳು ಅದೇ ಪಂಕಾ ಮಸ್ಜಿದ್ ಏರಿಯಾದಲ್ಲಿ ನಡೆದಿದೆ. ಇವತ್ತು ಆ ಒಂದು ಘಟನೆ ನಡೆದರೂ ಕೂಡ ಅದನ್ನೆಲ್ಲವನ್ನು ಅವಲೋಕಿಸಿ ಅದೇ ಒಂದು ರಸ್ತೆಯಲ್ಲಿ ಒಂದು ಪ್ರೊಸೆಷನ್ಗೆ ಅವಕಾಶ ಕೊಡುವುದಾದರೂ ಯಾಕೆ? ಎರಡನೇದು. ಮೂರನೆಯದಾಗಿ, ಎರಡು ಕಡೆಯಿಂದ ಇವತ್ತು ವ್ಯಕ್ತಿ ಯಾರೋ ಒಬ್ಬರು ಚಪ್ಪಲಿ ಒಗ್ದ ಅಂತ ಹೇಳ್ತಾ ಇದ್ದಾರೆ, ಯಾರೋ ಒಬ್ರು ಕಲ್ಲು ಒಗ್ದ ಅಂತ ಹೇಳ್ತಾ ಇದ್ದಾರೆ. ಆ ಕಲ್ಲು ಒಗ್ದಿದ್ದು ಚಪ್ಪಲಿ ಒಗ್ದಿದ್ದು ನಾವು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಿಲ್ಲ. ಆ ಕಲ್ಲು ಒಗ್ದ ವ್ಯಕ್ತಿ ಯಾವನೇ ಆಗಿರಲಿ, ಯಾವುದೇ ಸಮುದಾಯನೇ ಆಗಲಿ, ಅವನು ಒದ್ದೊಳಗು ಹಾಕುವಂಥ ಕೆಲಸ ನಾನು ಮೊನ್ನೆ SP ಅವ್ರು ಮಾಡಬೇಕಂತ ನಾನು ಕೂಡ ಆಗ್ರಹಿಸ್ತೀನಿ. ಆದರೆ ಅಮಾಯಕರನ್ನು ಅರೆಸ್ಟ್ ಮಾಡುವ ಮುಖಾಂತರ ಅಮಾಯಕರನ್ನು ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಮಾಡುವುದು ಇದು ಸರಿಯಲ್ಲ. ಒಂದು ಸಮುದಾಯ, ನಿರ್ದಿಷ್ಟವಾದಂಥ ಒಂದು ಸಮುದಾಯಕ್ಕೆ ಗುರಿಯಾಗಿಸಿಕೊಂಡು ಮಾಡುವಂಥ ಕೃತ್ಯ ಇದಾಗಿದೆ. ಎರಡನೇದಾಗಿ ಏನಂತಂದರೆ, ಇವತ್ತು ಮೊನ್ನೆ SP ಅವರು ಮುಂಜಾನೆ ಒಂದು ಏನು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾರೆ, ನಾನು BNS 163 ಅನ್ನು ಜಾರಿ ಮಾಡಿದ್ದೀನಿ. 4-5 ದಿವಸದವರೆಗೆ ನಾವು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಓಕೆ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಯಾವುದೇ ಒಂದು ಒಂದು ಸೌಹಾರ್ದತೆ ಕಾಪಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಟ್ಯಾಂಡ್ ತೆಗೆದುಕೊಂಡ್ರು ಅಂತೇಳಿ ನಾನು ಕೂಡ ಭಾವಿಸ್ತೀನಿ. ಆದರೆ ಈ ಒಂದು ಬಾಗಲಕೋಟೆ ಕ್ಷೇತ್ರದ ಮಾಜಿ MLA ವೀರಣ್ಣ ಚರಂತಿಮಠ ಅವರು 100 ಜನರನ್ನು ತೆಗೆದುಕೊಂಡು ಅಲ್ಲಿ ರೋಡ್ ಮುಖಾಂತರ ಹೋಗಿ ಇದು ಸರ್ಕಾರದ ರಸ್ತೆ, ನೀವ್ಯಾಕೆ ರಸ್ತೆ ಬಂದ್ ಮಾಡ್ತೀರಿ ಅಂತೇಳಿ ಇದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಗಲ್ವಾ? ಮೊನ್ನೆ ವೀರಣ್ಣ ಚರಂತಿಮಠ ಅವರು ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ನೀವ್ಯಾಕೆ ಅಡ್ಡಿಪಡಿಸ್ತೀರಿ ಅಂದ್ರೆ ಅಲ್ಲಿ ಒಂದು ಅಚಾತುರ್ಯ ನಡೀಬಾರ್ದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರು 163 ಅನ್ನು ಜಾರಿ ಮಾಡಿದ್ದಾರೆ. ಇವರು ಹೇಳ್ತಾರೆ ಅಂತಂದರೆ, ನಿಜವಾಗ್ಲೂ ಇದು ಬೈ ಎಲೆಕ್ಷನ್ನ ಅಜೆಂಡಾ ಆಗಿದೆ, ಇವರು ಉಪಯೋಗಿಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆ ಮಸ್ಜಿದಿಗಳು ಅನಾವಶ್ಯಕವಾಗಿ ಅಲ್ಲಲ್ಲಿ ಮಸ್ಜಿದ್ಗಳನ್ನು ಕಟ್ತಾ ಇದ್ದಾರಂತೆ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾರೆ. ಮತ್ತು ಇದೇ ಬೇಕಾಬಿಟ್ಟಿ ಹೇಳಿಕೆಯನ್ನು ಮಾನ್ಯ ಮಾಜಿ ಶಾಸಕರು ಕೂಡ ಕೊಡ್ತಾರೆ. ಒಂದು ಸೆಕ್ಟರ್ನಲ್ಲಿ 8 ಮಸ್ಜಿದ್ಗಳಿದ್ದಾವೆ, 10 ಮಸ್ಜಿದ್ಗಳನ್ನು ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡ್ತಾರಲ್ಲ. ನಿಮಗೆ ತಾಕತ್ತು ದಮ್ ಇದ್ದರೆ 8-10 ಮಸ್ಜಿದ್ಗಳನ್ನು ಬಂದು ತೋರಿಸ್ರಿ. ಅವು ಯಾವತ್ತೂ ಕೂಡ 8-10 ಮಂದಿರಗಳಿದ್ದಾವೆ, ಗುಡಿಗಳಿದ್ದಾವೆ ಅಂತ ಯಾವುದೇ ಒಬ್ಬ ಮುಸಲ್ಮಾನ ಎಲ್ಲಿ ಕೂಡ ಹೇಳಿಲ್ಲ. ನಿಮ್ಮ ರಾಜಕೀಯ ತೆವಲನ್ನು ತೀರಿಸಿಕೊಳ್ಳಲಿಕ್ಕೆ ಹಿಂದೂ ಮುಸ್ಲಿಮರ ನಡುವೆ ಜಗಳ ಹಚ್ಚಿದವರು ಮಾನ್ಯ ಮಾಜಿ ಶಾಸಕರು ಮತ್ತು ಅವರು ಛೇಲಾಗಳು ಅಂತ ಹೇಳಿಕೆ ನಾನು ವಹಿಸ್ತೀನಿ. ಬಂಧುಗಳೇ, ಸೌಹಾರ್ದಯುತವಾದಂಥ ಒಂದು ನಗರ ಇದು. ಈ ನಗರದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇರೋದು ಮಾನ್ಯ BJP ಅವರು ಮತ್ತು ಈ ಒಂದು ಏನು ಗ್ಯಾಂಗ್ನ ಅವರ ಪುಡಾರಿಗಳು ಇದಾರಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರೂ ಕೂಡ ನಾವು ಸಹೋದರತ್ವದಿಂದ ಬಂದಿದ್ದಾರೆ. 5 ದಿವಸಗಳ ಕಾಲ ಮೊದಲು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಈಗ 3 ದಿವಸಗಳ ಕಾಲ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ. ಹಾಗಂತ ಅವರೆಲ್ಲ ಹಬ್ಬ ಹರಿದಿನಗಳಲ್ಲಿ ಕೂಡ ನಾವು ಭಾಗವಹಿಸ್ತೀವಿ. ನಮ್ಮ ಒಂದು ಈದ್ ಮಿಲಾದ್ ಸಂದರ್ಭದಲ್ಲಿ ಈದ್ದಲ್ಲಿ ಕೂಡ ಅವರು ಹಿಂದೂ ಸಹೋದರರು ಕೂಡ ಬಂದು ಭಾಗವಹಿಸ್ತಾರೆ. ಆದರೆ ಕೆಲವು ಏನು ಈ ಪುಡಾರಿಗಳು ಮಾಡುವುದರಿಂದಾಗಿ ಇವತ್ತು ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಅದು ಯಾವುದೇ ವ್ಯಕ್ತಿ ಒಂದು ಸಮುದಾಯದ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದರೆ ಅವನು ದೇಶದ್ರೋಹಿ ಅಂತ ಹೇಳಿಕೆ ನಾನು ಬಯಸ್ತೀನಿ. ಇವತ್ತು ಹಿಂದೂಗಳ ನಡುವೆಯಲ್ಲಿ ಮಾಡುವಂಥ ಏನು ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದರೆ ಅವನು ದೇಶದ್ರೋಹಿ, ಮುಸಲ್ಮಾನರಾಗಿದ್ದರೂ ಕೂಡ ಅವನು ದೇಶದ್ರೋಹಿ ಅಂತ ಹೇಳಿಕೆ ಬಯಸ್ತೀನಿ. ಯಾಕೆ ತಾರತಮ್ಯ? ಇವ್ರು ಹೇಳ್ತಾರೆ ಇವರು ನೆಕ್ಸಲೇಟು, ಇವ್ರನ್ನ ಬೇರೆ ದೇಶಕ್ಕೆ ಕಳಿಸ್ರಿ ಅಂತಂದರೆ, ಸ್ವಾಮಿ ನೀವು ಈ ದೇಶದಲ್ಲಿ ಹುಟ್ಟಬೇಕಾದ್ರೆ ಏನಿದೆ ಐಡೆಂಟಿಟಿ? ಈ ದೇಶಕ್ಕೆ ಮುಸಲ್ಮಾನರ ತ್ಯಾಗ ಏನಿದೆ ಅಂತಂದರೆ, ಡೆಲ್ಲಿಯ ಇಂಡಿಯಾ ಗೇಟ್ ಮೇಲ್ಗಡೆ ಹೋಗಿ ನೋಡಿ, ಈ ದೇಶಕ್ಕೆ ಮುಸಲ್ಮಾನರ ತ್ಯಾಗ ಏನಿದೆ ಅಂತಂದರೆ ಅಷ್ಟು ಜನರ ಹೆಸರುಗಳನ್ನ ಅಲ್ಲಿ ಇಂಡಿಯಾ ಗೇಟ್ಗಳಲ್ಲಿ ಬರೆದಿದೆ. ನಿಮ್ಮ ಸಂಘ ಪರಿವಾರದವ್ರ ಹೆಸರು ಒಬ್ಬರನ್ನ ತೋರಿಸ್ಕೊಟ್ಟಿ ಇಲ್ಲ. ನೀವು ಬೆಂಕಿ ಹಚ್ಚಲೇ ಬಂದಿದ್ದು ಇದು ಉಪಚುನಾವಣೆಯ ಅಜೆಂಡಾ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಮಾನ್ಯ SP ಅವರು ಈ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ. ನೀವು ಯಾವ ರೀತಿಯಾಗಿ ಒಂದು ಸಮುದಾಯದ ಯುವಕರನ್ನು ಬಂಧಿಸಿದ್ದೀರಿ, ಅದೇ ರೀತಿಯಾಗಿ ಎರಡು ಕಡೆಯಲ್ಲೂ ಕೂಡ ಏನು ಜಗಳ ಆಗಿದೆ. ಇವತ್ತು ಇದರಲ್ಲಿ ಏನಪ್ಪ ಅಂತಂದರೆ, ತರಕಾರಿ ಮಾರ್ಕೆಟ್ನಲ್ಲಿ ತರಕಾರಿ ಗೂಡಂಗಡಿಗಳಿಗೆ ಹೋಗಿ ಬೆಂಕಿ ಹಚ್ಚುವಂಥ ಕೃತ್ಯ ಮಾಡಿದ್ರಿ. ನಿನ್ನೆ ರಾತ್ರಿ ನಡೆದಂಥ ಘಟನೆ, ಇಲ್ಲಿವರೆಗೂ ನೀವು ಯಾಕೆ ಸುಮೋಟೋ ಕೇಸನ್ನು ಮಾಡಲಿಲ್ಲ? ಅವರನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ?
ಅಥವಾ ನಿಮ್ಮ ಕಣ್ಣಿಗೆ ಕೆಂಪು ಬಟ್ಟೆಯನ್ನು ಕಟ್ಟಿಕೊಂಡಿದ್ದೀರಾ, ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡಿದ್ದೀರಾ ಅಂತೇಳಿ ಮೊನ್ನೆ SP ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಜಿಲ್ಲಾಡಳಿತದಲ್ಲಿ ಮೊನ್ನೆ DC ಅವರು ನಮಗೆ ಶಾಂತಿ ಸಭೆಯನ್ನು ಕಳಿಸ್ತೀರಿ ಅಂದರೆ ನೀವು ಬೆಂಕಿಯನ್ನು ಮುಚ್ಚಿ ನಮಗೆ ಶಾಂತಿ ಸಭೆ ಕರೆಸೋದ? ನೀವು ಶಾಂತಿ ಸಭೆ ಮಾಡೋದೇ ಆದರೆ ನಮ್ಮ ಮುಸಲ್ಮಾನ್ ಯುವಕರನ್ನು ಕೂಡ ಬಿಡುಗಡೆಗೊಳಿಸ್ರಿ, ಇಲ್ಲ ಅವರನ್ನು ಕೂಡ ಯಾರು ತಪ್ಪಿಸಿದ್ರೆ ಅವರನ್ನು ಕೂಡ ಬಂಧಿಸ್ರಿ, ಆವಾಗ ನೀವು ಶಾಂತಿ ಸಭೆ ಕರೆದು ನಾವು ಎಲ್ಲರೂ ಬರ್ತೀವಿ. ಅದಕ್ಕಾಗಿಯೇ ನಾವು ಇವತ್ತು ನಮ್ಮ ಸಮುದಾಯದ ಎಲ್ಲ ನಾಯಕರು ಕೂಡ ಈ ಶಾಂತಿ ಸಭೆಯನ್ನು ಧಿಕ್ಕರಿಸಿ ನಾವು ಹೋಗ್ತಾ ಇದ್ದೀವಿ. ಕಾನೂನು ಹೋರಾಟದ ಮುಖಾಂತರ ಯಾವುದೇ ವ್ಯಕ್ತಿ, ಯಾವುದೇ ಒಬ್ಬ ಸರ್ಕಾರ ನೌಕರನಿದ್ದರೂ ಕೂಡ ನಾವು ಕಾನೂನು ಮುಖಾಂತರ ಏರಿಸ್ತೀವಿ. ಒಂದು ವೇಳೆ ಈ ಪರಿಸ್ಥಿತಿಯನ್ನು ಹತೋಟಿಗೆ ತರದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡಲು ಕೂಡ ತಯಾರಿದ್ದೇವೆ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ. ಇವತ್ತು ಬೆಳಗ್ಗೆಯೂ ಕೂಡ 163 ಇದ್ರೂ ಕೂಡ ಇವರು ನೈತಿಕ ಪೊಲೀಸ್ಗಿರಿಯನ್ನು ಉಪಯೋಗಿಸಿಕೊಂಡು ಅಂಗಡಿಗಳಿಗೆ ಹೋಗಿ ಶಟ್ರಸನ್ನು ಬಲವಂತವಾಗಿ ಹೇಳೋದು. ಎಲ್ಲಿದೆ ಆರ್ಡರ್? ಎಲ್ಲಿ ಕೊಟ್ರಿ ನೀವು ಬಂದ್ ಮಾಡುವಂಥ ಒಂದು ನೈತಿಕತೆ ಯಾರಿಗೆ ಕೊಟ್ರಿ? ವ್ಯಕ್ತಿ ಮಾಡಿದ್ರೆ ನೀವು ಸುಮ್ಮನೆ ಕೊಡ್ತಿದ್ರ? ಮಾನ್ಯ SP ಅವರಿಗೆ ನಾನು ಕೇಳಿಕೆ ಬಯಸ್ತೀನಿ, ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ? ಅವರೆಲ್ಲ ವಿಡಿಯೋಗಳು ಕೂಡ ಇದ್ದಾವೆ ನಿಮ್ಮ ಮುಂದೆ. ನೀವೇ ಇದ್ರೆ ಅವ್ರನ್ನ ಬಂದ್ ಮಾಡಿಸ್ರಿ ಅಂತೇಳಿ, ಬಾಗಲಕೋಟೆ ಬಂದ್ ಮಾಡಿಸಿ ಅಂತ ಹೇಳಿದವರು ಮಾನ್ಯ SP ನಾನು ಕೇಳ್ತೀನಲ್ಲ, ಯಾಕೆ ಮಾಡಲಿಲ್ಲ ಅದನ್ನು? ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು, ಇದು ಯಾವುದೇ ದೇಶದಲ್ಲಿ ಇಲ್ಲ. ನಾವು ಭಾರತದಲ್ಲಿ ಇದ್ದೀವಿ, ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ನಮಗೂ ಕೂಡ ಕಾನೂನನ್ನು ಅರಿವಿದೆ. ಈ ದೇಶದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಾನು ಕೂಡ ಬಲ್ಲವನಾಗಿದ್ದೇನೆ. ಇವತ್ತು ಯಾವುದೇ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಅಲ್ಲಿ ಚಪ್ಪಲಿ ಎಸೆದ, ಕಲ್ಲು ಎಸೆದನ್ನು ನಾವು ಎಂದಿಗೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಅದು ಯಾವುದೇ ವ್ಯಕ್ತಿ ಇರಲಿ, ಇವತ್ತು ಮಸ್ಜಿದೆಯಿಂದ ಬರಲಿ, ಮಂದಿರದಿಂದ ಬರಲಿ, ಮಠದಿಂದ ಬರಲಿ, ಅದನ್ನು ಅವನ್ನ ಅರೆಸ್ಟ್ ಮಾಡುವಂಥದ್ದು ಕಾನೂನು ಸುವ್ಯವಸ್ಥೆಗೆ ನಾವು ಒಪ್ಪಿಸ್ತೀವಿ. ಒಂದು ವೇಳೆ ಆ ವ್ಯಕ್ತಿಯನ್ನು ನಮ್ಮ ಕೈ ಕೊಟ್ಟರೆ ನಾವು ಯಾವ ರೀತಿಯಾದಂಥ ಶಿಕ್ಷೆಯನ್ನು ಕೊಡ್ತೀವಿ ಅಂತೇಳಿ. ಯಾವುದೇ ಪೂರ್ವ ತನಿಖೆ ಇಲ್ಲದೆ 8 ಜನರನ್ನು ನೀವು ಅರೆಸ್ಟ್ ಮಾಡ್ತೀರಿ. ಯಾವ ತನಿಖೆ ಮಾಡಿದಿರಿ? ಏನು ಬಂತು ಅಲ್ಲಿಂದ? ಬಹಿರಂಗಪಡಿಸಲಿ ಇದನ್ನು. ಸುಮ್ಮನೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚಿದ್ರೆ ನಾವು ಕೇಳೋದಿಲ್ಲ. ಹಾಗಾಗಿ ಜಿಲ್ಲಾಡಳಿತವು ಇದರಲ್ಲಿ ಭಾಗವಹಿಸಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಅಂತ ಕೇಳಿದ್ದೀನಿ. ಮಾನ್ಯ ತಿಮ್ಮಾಪುರ ಅವರು ಅಲ್ಲಿ IBಯಲ್ಲಿ ಬಂದ ಕಷ್ಟ ಮೀಟಿಂಗ್ ಮಾಡಿ ಹೋಗ್ತೀರಿ ಅಂತಂದರೆ ಏನು ಕೊಡ್ತೀರಿ ಈ ಜನಕ್ಕೆ ಸಂದೇಶವನ್ನು? ಈ ಜನ ಎಲ್ಲವನ್ನು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಎಲ್ಲವನ್ನು ನೋಡ್ತಾ ಇದ್ದೀವಿ. ನಿಮ್ಮ ಆಡಳಿತ ವಿಫಲವಾಗಿದೆ. ಬಾಗಲಕೋಟೆಯನ್ನು ದಂಗೆ ಎಬ್ಬಿಸಲಿಕ್ಕೆ ನೀವು ಹೊರಟಿದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಉತ್ತರ ಕೊಡಲಿಕ್ಕೆ ಇಲ್ಲಿಯ ಪ್ರಜೆಗಳು ಸನ್ನದ್ಧರಾಗಿದ್ದಾರೆ ಅಂತ ಹೇಳಿ ನಾನು ಬಯಸ್ತೀನಿ ಬಂಧುಗಳೇ. ನಾವು ಯಾರು ಕೂಡ ಜಗಳ ಮಾಡುವವರಲ್ಲ, ದ್ವೇಷ ಮಾಡುವವರಲ್ಲ. ನಾವು ಶಾಂತಿ ಪ್ರಿಯರು. ಪವಿತ್ರವಾದ ರಂಜಾನ್ ತಿಂಗಳು ನಡೀತಾ ಇದ್ದೇವೆ. ಇವತ್ತು ಇಲ್ಲಿರೋ ಎಲ್ಲರೂ ಕೂಡ ನಾವು ಉಪವಾಸವಾಗಿದ್ದೇವೆ. ಉಪವಾಸವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಧರ್ಮದಲ್ಲಿ ಇಂಥ ಒಂದು ದ್ವೇಷದ ರಾಜಕಾರಣವನ್ನು ನಮಗೆ ಯಾರಿಗೂ ಕೂಡ ಕಲಿಸಿಲ್ಲ. ಎಷ್ಟೊಂದು ಸಹಿಸೋದು ಬಂಧುಗಳೇ. ಇವತ್ತಿಗೆ ಮಾನ್ಯ ಗೃಹ ಸಚಿವರು ಕೂಡ ಈ ಒಂದು ಘಟನೆಯನ್ನು ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಮಾನ್ಯ IGP ಅವರು ಕೂಡ ಬಂದಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೇನೆ. ಈ ಘಟನೆಯನ್ನು ಸಂಪೂರ್ಣವಾಗಿ ಅಧ್ಯಯನಗೊಳಿಸಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಯಾವುದೇ ಸಮುದಾಯವನ್ನು ನೋಡ್ಲಿಕ್ಕೆ ಹೋಗಬೇಡ್ರಿ. ಅದು ಹಿಂದೂ ಆದರೂ ಸರಿ, ಅದು ಮುಸಲ್ಮಾನರಾದರೂ ಸರಿ, ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ವಹಿಸಬೇಕು. ಈ ಬಾಗಲಕೋಟೆಗೆ ಶಾಂತಿಯನ್ನು ತರಬೇಕು ಅಂತೇಳಿ ನಾನು ಈ ಮುಖಾಂತರ ಆಗ್ರಹಿಸ್ತೇನೆ.